ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ದೇವರ ಆಶೀರ್ವಾದದ ಮಳೆ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 10:22 ವಾಕ್ಯ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅನೇಕ ಆಶೀರ್ವಾದಗಳು ಬೇಕಾಗಿವೆ. ಹುಟ್ಟಿದ ಮಗುವಿಗೆ ತನ್ನ ದೈಹಿಕ ಬೆಳವಣಿಗೆಗಾಗಿ ದೇವರ ಆಶೀರ್ವಾದ ಬೇಕಾಗ್ತದೆ. ಮುಂದೆ ದೇವರ ಜ್ಞಾನಕ್ಕಾಗಿ ಆಶೀರ್ವಾದದ ಅವಶ್ಯಕತೆ ಇರ್ತದೆ. ನಂತರ ಒಳ್ಳೆಯ ಕೆಲಸಕ್ಕಾಗಿ, ಅದು ಮಾತ್ರ ಅಲ್ಲ, ಭವಿಷ್ಯಗಳು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಬೇಕಾಗಿದೆ. ಆದರೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳು, ನಷ್ಟಗಳು, ಇಕ್ಕಟ್ಟುಗಳು, ಇದರ ಮಧ್ಯದಲ್ಲಿ ಈ ಪ್ರಪಂಚದಲ್ಲಿ ನಾನು ಹೇಗಪ್ಪ ಜೀವಿಸೋದೆಂಬುದಾಗಿ ನಾವು ಯೋಚಿಸ್ತೇವೆ. ಆದರೆ ದೇವರ ಆಶೀರ್ವಾದದಿಂದ ಮಾತ್ರ ನಮಗೆ ಜೀವಿಸಲಿಕ್ಕೆ ಸಾಧ್ಯ. ನೋಡ್ರಿ, ದೇವರು ಎಷ್ಟು ಒಳ್ಳೆಯ ದೇವರು ಅಂದರೆ, ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಎಫೆಸ 3:20 ವಾಕ್ಯ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡುವ ಶಕ್ತನಾದ ದೇವರಂತೆ. ಅಂದರೆ ನಮ್ಮ ಬಯಕೆಗಳಿಗಿಂತ ದೇವರು ಆಶೀರ್ವಾದ ಮಾಡ್ತಾರೆ. ನಾವು ಯೋಚಿಸುವುದಕ್ಕಿಂತ ಮಿಗಿಲಾಗಿ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಒಬ್ಬ ಯುವ ದಂಪತಿಗಳು, ಅವರ ಆದಾಯ ಅವರಿಗೆ ಸಾಲ್ತಾ ಇರಲಿಲ್ಲ. ಆ ಖರ್ಚಿಗಿಂತ ಜಾಸ್ತಿ ಸಾಲನೇ ಪ್ರತಿ ತಿಂಗಳು ಆಗ್ತಾಯಿತ್ತು. ಗಂಡನು ತನ್ನ ಚಿಕ್ಕ ಆದಾಯವನ್ನು ಪ್ರತಿ ತಿಂಗಳು ಆರಂಭದಲ್ಲಿ ಪತ್ನಿಗೆ ಕುಟುಂಬವನ್ನು ನಿರ್ವಹಿಸಲು ಕೊಡುತ್ತಾ ಇದ್ದನು. ಆ ಯುವ ಪತ್ನಿ ತನ್ನ ಚೌಕಟ್ಟಿನಲ್ಲೇ ಜೀವಿಸಲು ಉತ್ತಮವಾಗಿ ಸಾಹಸ ಪಡುತ್ತಾ ಇದ್ದಳು. ಆದರೆ ತಿಂಗಳ ಕೊನೆಗೆ ನೋಡಿದ್ರೆ ಹಣದ ಅಭಾವ ಅವರಿಗೆ ಉಂಟಾಗ್ತಾ ಇತ್ತು. ಆದ್ದರಿಂದ ಒಂದು ದಿನ ಹೃದಯಪೂರ್ವಕವಾಗಿ ತಮ್ಮ ತಿಂಗಳ ಆದಾಯವನ್ನು ದೇವರ ಕೈಯಲ್ಲಿಟ್ಟು ಒಟ್ಟಾಗಿ ಪ್ರಾರ್ಥಿಸಿದರು. ಏಸಪ್ಪ, ಇಂದಿನಿಂದ ನಮ್ಮ ಬಲವಲ್ಲ, ನಮ್ಮ ಪ್ರಯತ್ನವಲ್ಲ, ನೀವು ನಮ್ಮ ಕೈ ಪ್ರಯಾಸವನ್ನು ಬ್ಲೆಸ್ ಮಾಡಬೇಕು. ದೇವರೇ, ನಾವು ಸಾಲ ತೆಗೆದುಕೊಳ್ಬಾರ್ದಪ್ಪ, ನಮ್ಮ ಜೀವಿತವನ್ನು ಆಶೀರ್ವದಿಸ್ರಿ ಎಂಬುದಾಗಿ ಹೇಳಿದರು. ಹೇಳಿ ಪ್ರಾರ್ಥನೆ ಮಾಡಿದ ಮೇಲೆ ಕೆಲವೇ ತಿಂಗಳುಗಳಲ್ಲಿ ಅದ್ಭುತವಾಗಿ ಅವರ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಕ್ತು. ಅವರ ಕೊರತೆ ನೀಗಿ ಹೋಯಿತು. ಅವರ ಆದಾಯ ಇನ್ನೂ ಹೆಚ್ಚಾಯಿತು. ಆ ಆದಾಯ ಬಂದಾಗಲೂ ಕೂಡ ಅವರು ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ದೇವರಿಗೆ ಕೊಡುವ ವಿಷಯದಲ್ಲಿ ಜಾಗರೂಕತೆಯಿಂದ ಕರ್ತನ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ರು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಹುಡುಕುವವರಿಗೆ ಯಾವ ಕೊರತೆ ಇಲ್ಲ ಅಂತೆ. ಇವತ್ತು ದೇವ್ರನ್ನ ಹುಡುಕ್ತಾ ಇದ್ದೀರಾ? ಪಾಸ್ಟ್ರೇ, ದೇವ್ರನ್ನ ಹುಡುಕ್ತಾ ಇದ್ದಾನೆ, ಕೊರತೆ ಇದೆ, ಚಿಂತೆ ಮಾಡಬೇಡ್ರಿ. ದೇವರು ಒಂದು ಅದ್ಭುತವನ್ನು ಮಾಡ್ತಾರೆ. ದೇವರು ವಾಕ್ಯ ಹೇಳ್ತದೆ, ಕೇಳಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಹಾಗಾದರೆ ದೇವ್ರನ್ನ ಕೇಳಿಕೊಳ್ಳ್ರಿ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ಕೊರತೆಗಳನ್ನು ನೀಗಿಸಿ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಶೀರ್ವಾದ ಮಾಡಿ ಒಂದು ಅದ್ಭುತವನ್ನು ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ದೇವರ ನಿನ್ನಿಂದ ಬರುವಂಥ ಆಶೀರ್ವಾದ ಅದು ದುಃಖ ಒಳಗೊಂಡಿರೋದಿಲ್ಲಪ್ಪ. ಈ ಲೋಕದ ಆಶೀರ್ವಾದ ಕೆಲವು ಸಾರಿ ಅದು ವ್ಯಸನವನ್ನು ತೆಗೆದುಕೊಂಡು ಬರಬಹುದು. ಆದರೆ ಕರ್ತನ ಆಶೀರ್ವಾದ ಒಂದು ಕಾಲಕ್ಕೂ ವ್ಯಸನವನ್ನು ತರುವುದಿಲ್ಲ ಸ್ವಾಮಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಿಲ್ವ, ನಮ್ಮನ್ನು ಬಲಪಡಿಸೋದಿಲ್ವ ಎಂಬುದಾಗಿ ಎಷ್ಟೋ ಹೃದಯಗಳು ಕಾದಿದೆ. ದೇವರ ನಿನ್ನ ವಾಕ್ಯ ಹೇಳ್ತದೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು. ನಿನ್ನ ವಾಕ್ಯದಂತೆ ಇದೇ ದಿವಸ ಮೊದಲುಗೊಂಡು ನಿಮ್ಮ ಜನರನ್ನು ಬ್ಲೆಸ್ ಮಾಡಿರಿ, ಆಶೀರ್ವದಿಸ್ರಿ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ರಿ. ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ. ಅವರು ಹೊರಗಡೆ ಹೋಗುವಾಗ ಬರುವಾಗ ನಿಮ್ಮ ಪ್ರೊಟೆಕ್ಷನ್ ಉಂಟಾಗಲಿ. ದೈವಿಕ ಆಶೀರ್ವಾದ ಒಂದೊಂದು ಕುಟುಂಬಗಳಲ್ಲಿ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.
ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.